We were crowded in the cabin. Not a soul would dare to sleep. It was midnight on the waters, and a storm was on the deep. 'Tis a fearful thing in winter to be shattered by the blast, and to hear the rattling trumpet thunder cut away the mast. So we shuddered there in silence, for the stoutest held his breath, while the hungry sea was roaring, and the breakers talked with death. As thus we sat in darkness, each one busy with his prayers. "We are lost," the captain shouted, as he staggered down the stairs. But his little daughter whispered, as she took his icy hand, "Isn't God upon the ocean just the same as on the land?" Then we kissed the little maiden, and we spake in better cheer, and we anchored safe in harbour when the morn was shining. ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಪದ್ಯದ ಕನ್ನಡ ಅನುವಾದ. ಜೇಮ್ಸ್ ಟಿ ಫೀಲ್ಡ್ಸ್ ಅವರ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಒಂದು ಚಂಡಮಾರುತದ ಮೂಲಕ ಸಾಗುತ್ತಿರುವಾಗ ಹಡಗು ಸಿಬ್ಬಂದಿಯ ಅನುಭವಗಳನ್ನು ವಿವರಿಸುತ್ತದೆ. ಈ ಲಾವಣಿ ವಿಲಿಯಂ ಶೇಕ್ಸ್ಪಿಯರ್ನ ದಿ ಟೆಂಪೆಸ್ಟ್ ನಾಟಕದ ರೂಪಾಂತರವಾಗಿದೆ. ನಾವಿಕರು ದೇವರನ್ನ ನೆನಪಿಸಿಕೊಳ್ಳುವುದರಿಂದ ಚಂಡಮಾರುತದಲ್ಲಿ ಸಾಯುವ ಭಯವನ್ನ ನಿವಾರಿಸುತ್ತದೆ ಎಂದು ಕವಿತೆಯು ಧಾರ್ಮಿಕ ವಿಷಯವನ್ನ ತಿಳಿಸುತ್ತದೆ. ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಅನ್ನು ಜೇಮ್ಸ್ ಥಾಮಸ್ ಫೀಲ್ಡ್ಸ್ ಬರೆದಿದ್ದಾರೆ. ಈ ಕವಿತೆಯಲ್ಲಿ ಕವಿಯು ನಾವಿಕರ ಪರಿಸ್ಥಿತಿ ಮತ್ತು ಸ್ಥಿತಿಯನ್ನ ವಿವರಿಸುತ್ತಾನೆ. ಒಮ್ಮೆ ಹಿಂಸಾತ್ಮಕ ಚಂಡಮಾರುತಕ್ಕೆ ಹಡಗು ಸಿಕ್ಕಿಬಿದ್ದಿತು. ಇಲ್ಲಿ ನಾವಿಕರು ದೊಡ್ಡ ಅಪಾಯವನ್ನ ಎದುರಿಸಬೇಕಾಯಿತು ಎನ್ನುವುದರಿಂದ ಕವಿತೆ ಪ್ರಾರಂಭವಾಗುತ್ತದೆ. ಮಧ್ಯರಾತ್ರಿಯಲ್ಲಿ ಹಿಂಸಾತ್ಮಕ ಚಂಡಮಾರುತಕ್ಕೆ ಹಡಗು ಸಿಕ್ಕಿಬಿದ್ದಿದೆ. ಎಲ್ಲಾ ನಾವಿಕರು ಕ್ಯಾಬಿನ್ನಲ್ಲಿ ನೆರೆದಿದ್ದರು. ಮಧ್ಯರಾತ್ರಿಯಾದರೂ ಯಾರೂ ಮಲಗುವ ಧೈರ್ಯ ಮಾಡಲಿಲ್ಲ. ಎಲ್ಲರೂ ಗಾಬರಿಯಾದರು.
ಚಂಡಮಾರುತವು ತುಂಬಾ ಆಳವಾಗಿತ್ತು. ಚಳಿಗಾಲವಾದ್ದರಿಂದ ಭಯಭೀತವಾಗಿತ್ತು. ಗಾಳಿಯ ರಭಸಕ್ಕೆ ಹಡಗು ಒಡೆಯಬೇಕಿತ್ತು. ನಾವಿಕರು ತುತ್ತೂರಿಯ ಶಬ್ದವನ್ನ ಕೇಳಿದರು ಮತ್ತು ಮಾಸ್ಟ್ ಅನ್ನು ಕತ್ತರಿಸಲು ಯಾರೋ ಗುಡುಗಿದರು. ಎಲ್ಲ ನಾವಿಕರು ಭಯದಿಂದ ಮೌನವಾಗಿದ್ದರು. ಬಲಿಷ್ಠ ಧೈರ್ಯಶಾಲಿಯೂ ಉಸಿರು ಬಿಗಿ ಹಿಡಿದುಕೊಂಡಿದ್ದ. ಸಮುದ್ರವು ಹಸಿದ ಸಿಂಹದಂತೆ ಗರ್ಜಿಸುತ್ತಿತ್ತು. ದೊಡ್ಡ ಪ್ರಕ್ಷುಬ್ಧ ಅಲೆಗಳು ಸಾವಿನೊಂದಿಗೆ ಮಾತನಾಡುತ್ತಾ ಭೂಮಿಯ ಕಡೆಗೆ ಚಲಿಸಿದವು. ಎಲ್ಲರೂ ಕತ್ತಲೆಯಲ್ಲಿ ಕುಳಿತಿದ್ದರು. ಎಲ್ಲರೂ ತಮ್ಮ ಸುರಕ್ಷತೆಗಾಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದರು. ಆ ಕ್ಷಣದಲ್ಲಿ ಕ್ಯಾಪ್ಟನ್, ಅವರು ಕಳೆದು ಹೋದರು ಎಂದು ಕೂಗಿದರು. ಅವರು ಅಸ್ಥಿರವಾಗಿ ಮೆಟ್ಟಿಲುಗಳ ಕೆಳಗೆ ಬರುತ್ತಿದ್ದಾಗ ಅವನ ಪುಟ್ಟ ಮಗಳು ತನ್ನ ಮುಗ್ಧ ಹೃದಯದಿಂದ ಪಿಸುಗುಟ್ಟಿದಳು. ಅವಳು ತನ್ನ ತಂದೆಯ ತಣ್ಣನೆಯ ಕೈಗಳನ್ನು ತೆಗೆದುಕೊಂಡು, ಸಾಗರದ ಮೇಲಿನ ದೇವರು ಭೂಮಿಯಲ್ಲಿರುವಂತೆಯೇ ಇದ್ದಾನೆ ಅಲ್ಲವೇ ಎಂದು ಹೇಳಿದಳು. ಅವಳ ಮಾತನ್ನು ಕೇಳಿ ಎಲ್ಲರೂ ಸ್ವಲ್ಪ ಭರವಸೆಯನ್ನ ಪಡೆದರು ಮತ್ತು ದೇವರನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಿದರು. ಎಲ್ಲರೂ ಪುಟ್ಟ ಕನ್ಯೆಯನ್ನು ಚುಂಬಿಸಿದರು. ಇದ್ದಕ್ಕಿದ್ದಂತೆ ವಿಸ್ಮಯಕಾರಿ ಬದಲಾವಣೆಯು ಸಂಭವಿಸಿತು ಮತ್ತು ನಾವಿಕರು ಹಡಗನ್ನು ಸುರಕ್ಷಿತವಾಗಿ ಬಂದರಿನಲ್ಲಿ ಲಂಗರು ಹಾಕಿದರು. ಆಕಾಶದಲ್ಲಿ ಮುಂಜಾನೆ ಬಹಳ ಸ್ಪಷ್ಟವಾಗಿ ಹೊಳೆಯುತ್ತಿತ್ತು. ಪರ್ವತದಂತೆ ಬರುವ ಅಪಾಯವು ಮರಳಿನಂತೆ ಮಾಯವಾಗಬಹುದು. ಅದೃಷ್ಟವು ಧೈರ್ಯಶಾಲಿಗಳಿಗೆ ಅನುಕೂಲಕರವಾಗಿರುತ್ತದೆ. ದೇವರು ಎಲ್ಲೆಡೆ ಇದ್ದಾನೆ, ಆದರೆ ಮನುಷ್ಯನಿಗೆ ಅವನ ಮೇಲೆ ನಂಬಿಕೆ ಇರಬೇಕು ಎಂಬುದೇ ಕವನದ ಆಶಯ. ಈ ಸರಳ ಕವಿತೆಯಲ್ಲಿ ಕವಿ ನಂಬಿಕೆಯ ಶಕ್ತಿಯ ಬಗ್ಗೆ ಮಾತನಾಡುತ್ತಾನೆ. ಕಷ್ಟದ ಸಮಯದಲ್ಲಿ ದೇವರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನಾವು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಬೇಕೆಂದು ಕವಿತೆ ತೋರಿಸುತ್ತದೆ. ಏಕೆಂದರೆ ಮಾನವ ಪ್ರಯತ್ನದಿಂದ ಮಾತ್ರ ವಿಷಯಗಳನ್ನು ಬದಲಾಯಿಸಲಾಗುವುದಿಲ್ಲ.